ಪಿಕ್ಚರ್ ನೋಡಿ ಚೆನ್ನಾಗಿದ್ರೆ ಬರೀರಿ, ಚೆನ್ನಾಗಿದೆ ಮ್ಯಾಟ್ರ್ ಇದೆ ಅಂತ. ಬಡ್ಜೆಟ್ 100 ಕೋಟಿ ಆಗ್ಬೋದು, 50 ಲಕ್ಷ ಆಗ್ಬೋದು. ಕತೆ ಚೆನ್ನಾಗಿದ್ರೆ ಮಾತ್ರ ಬರೀರಿ, ಒಳ್ಳೆ ಮೆಸೇಜ್ ಕೊಡೋಗ್ಬಿಡಪ್ಪ. ಯಾಕೆಂದರೆ ಈ ಪಿಕ್ಚರು ಇನ್ನೊಬ್ರು ಪ್ರೊಡ್ಯೂಸರ್ ಮಾಡಿದರು, ನನಗೆ ಡೈರೆಕ್ಟ್ರು ತೋರಿಸ್ತಾ. ನಾನು ಕಾಲು ಹಿಡ್ಕೊಂಡ ಬಂದೆ ಹೈದರಾಬಾದಲ್ಲಿ, ಅಣ್ಣ ನೀವು ಒಂದು ಅರ್ಧ ಗಂಟೆ 1 ಅವರ್ ಪಿಕ್ಚರ್ ನೋಡಿ ಅಂತ. ಪಿಕ್ಚರ್ ನೋಡಿದೆ, ಮ್ಯಾಟ್ರಿಲ್ಲ ಬಿಡೆಯ. ಯಾಕೆಂದರೆ ನನಗೆ ಬರ್ತದೆ. ಕಾರಣ ಏನು ಅಂದರೆ ಬಹುದೂರ್ ಸಿನಿಮಾನು ಟೇಕ್ ಓವರ್ ಮಾಡೋದು ಗೊತ್ತಿರುವಂಗೆ ನನಗೆ. ಯಾರೋ ಬೇರೆ ಪ್ರೊಡ್ಯೂಸರ್ ಮಾಡಿದರು, ಅವ್ನು ಬಡ್ಜೆಟ್ ಸಾಲದೆ ಅವಾಗ ಡೈರೆಕ್ಟ್ರು ಬಂದು ನಮ್ಮ ಕಾಲು ಹಿಡ್ಕೊಂಡ, ಹೀರೋ ಬಂದು ಹಿಡ್ಕೊಂಡ, ಮಿಸ್ಟರ್ ಧ್ರುವ ಸಜ್ಜಾ ಅಣ್ಣ ಮಾಡೋಣ, ಇದು ಟೇಕ್ ಓವರ್ ಮಾಡೋಣ ಅಂತ. 125 ದಿನ ನರ್ತಕ್ಕೆ ಥಿಯೇಟ್ರು. ಬಹುದೂರ್ ಸಿನಿಮಾ ಅದಕ್ಕೆ ಮುಂಚೆ ಅದ್ದೂರಿ ಸಿನಿಮಾ ನೆಗ ಇಟ್ಟು, ಆದರೂ ಒಂದು ಪಿಕ್ಚರು ಟೇಕ್ ಓವರ್ ಮಾಡೋ ಯಾರೂ ಇಲ್ಲ. ಒಂದೇ ಕನಕಪುರ ಶ್ರೀನಿವಾಸ್ ಚಾಲೆಂಜ್ ಮಾಡಿ ಹೇಳ್ತೀನಿ, ಒಂದೇ ಕನಕಪುರ ಶ್ರೀನಿವಾಸ್ ಟೇಕ್ ಓವರ್ ಮಾಡ್ದ, ಇಟ್ಟು ಮಾಡ್ದ ಪಿಕ್ಚರು. ಯಾವ್ದೇ ಕಟ್ಕೊಂಡು ಹೇಳ್ತೀನಿ. ಯಾಕೆ ನಾನು ನಾನು ಮಾತಾಡ್ರಂಗ್ರಿ, ನನ್ನ ಸ್ಟೈಲು ಅದೇ. ನಮ್ಮ ಡೆಪ್ಟಿ ಸಿ ಎಂ ಮಾತಾಡಿದ್ರೆ ಅವ್ರು ಟೆನ್ಷನ್ ಆಗಲ್ವಾ? ಅವ್ರು ಮೊನ್ನೆಲ್ಲ ಲಾಳ ಪ್ರಕಟಿಸ್ತೀನಿ ಆರ್ಟಿಸ್ಟ್ಗೆ ಅಂದರು. ನಮ್ಮ ಮನೇಲಿ ಉಂಟಾಯಿದ್ರು ಅವಾಗ, ನಮ್ಮ ಚೇಂಬರ್ ಉಂಟಾಯ್ತಾ? ನೀವು ಮೀಡಿಯಾ ಏನು ಮಾಡ್ತಾಯಿದ್ರಿ? ನೆಟ್ಟು ಬೋಲ್ಟು ಅಂದ್ರೆ ಏನು ರೀ? ಕಾಲುವ ಕತ್ತಾಡ್ಬಿಡ್ತೀನಿ ಅಂತ ಗೊತ್ತಾ ನಿಮಗೆ? ಹಂಗಂದಿಲ್ವಾ? ನಮ್ಮ ಡೆಪ್ಟಿ ಸಿ ಎಂ ಕನಕಪುರದವರು, ಅವ್ರ ಅಪ್ಪ ಟೆಂಟ್ ಮಾಡಿಕೊಂಡಿದ್ದ, ಚೆಕ್ ಪಿಕ್ಚರ್ ಆಗ್ತಾಯಿದ್ದ, ನಾನು ನೋಡಿದ್ದೀನಿ. ಸಿನಿಮಾ ಇಂದನೇ ಬಂದಿರೋ ಕೆಂಪೇಗೌಡ ಅವರಪ್ಪ, ಅವ್ನು ಡೆಪ್ಟಿ ಸಿ ಎಮ್, ಇವಾಗ ಡೆಪ್ಟಿ ಸಿ ಎಮ್ ಆದಾಗ. ಅದಕ್ಕೆ ಮುಂಚೆ ಜಾವ ಗಾಡಿಗೆ ಪೆಟ್ರೋಲ್ ಕಾಸು ಇರಲಿಲ್ಲ. ಹಿಂಗೆ ಬರೀಬೇಕಾರೆ ಜಾವ ಗಾಡಿಗೆ ಪೆಟ್ರೋಲ್ಗೆ ನಾನು ಕೊಟ್ಟಿದ್ದೀನಿ ಕಾಸು. ಡೆಪ್ಟಿ ಸಿ ಎಮ್ DK ಶಿವಕುಮಾರ್ಗೆ ನಾನು ಕನಕಪುರ ಬಂಡೆ. ಆಮೇಲೆ ನನ್ನ ಹೆಸರು, ಇವಾಗ ಅವ್ನು ನನ್ನ ಹೆಸರು ಆಮೇಲೆ ಅವ್ರು ಬಂದಿರೋ ದುಡ್ಡು ಜಾಸ್ತಿ ಆದಮೇಲೆ. ನಾನು 55 ವರ್ಷದಿಂದ ಸಾಹುಕಾರ. ರಮೇಶ್ ಭಟ್ ಮನೆ ತೊಗೊಂಡು ಕನಕಪುರದಲ್ಲಿ 18 ಲಕ್ಷ ರೂಪಾಯಿ ಮನೆ. ರಮೇಶ್ ಗೊತ್ತಲ್ಲ ಆಕ್ಟಿಂಗು, ಅವ್ರು ಎಲ್ಲಿಯವರು? ರಮೇಶ್ ಭಟ್ ಎಲ್ಲಿಯವ್ರು ರೀ? ಯಾವ ಊರವರು? ಈ ಪ್ರೆಸ್ಸವ್ರು ಗೊತ್ತಿರೋ ಹೇಳಿ, ಅವ್ರು ಯಾವ ಊರು, ಅವ್ರ ಹೆಂಡತಿ ಏನು? ಅವ್ರ ಮಿಸಸ್ ಅದು ಗಾವಿತ್ರಿ ಅಂತ, ಲಕ್ಷ್ಮೀ ಅಯ್ಯಮ್ಮ. ಏನು ಹೇಳಿ ಮದುವೆ ಮಾಡಿಕೊಂಡು ನಮ್ಮ ಊರಲ್ಲೇ ಇದ್ದರು. ಸ್ವಾಮಿ ಈ ಊರಲ್ಲಿ ನನಗೆ ಆಗಲ್ಲ, ನಾನು ಹಾಕಿ ಮಾಡೋನು RS ಅವರೇ, ತಗೊಬಿಡಿ ಮನೆ, ನಾನು ಬೆಂಗಳೂರು ಸೆಟ್ಲ್ ಆಗ್ಬಿಡ್ತೀನಿ ಅಂತ. ಅವ್ರು ಪಾಪ ಬ್ರಾಹ್ಮಣ್ಸು, ಅಯ್ಯೋ ಪಾಪ ಇವ್ರ ಕೈಲಿ ಆಗಲ್ಲ, ರೇಷ್ಮೆ ಕೆಲಸ ಅಂದರೆ ವಾಸನೆ ಕೆಲಸ, ಇಲ್ಲಿ ಮಾಡೋಕ್ಕಾಗಲ್ಲ ಅಂತ 14 ಲಕ್ಷ ರೂಪಾಯಿ ಅವತ್ತು. ನಾನು ಹೇಳ್ತಾ ಇದ್ದು 40 ವರ್ಷದಿಂದ ಮಾತು, ಇವತ್ತಿನ ಮಾತಲ್ಲ. ದುಡ್ಡು ಸುರಿದ್ಬಿಟ್ಟೆ ಮೂಟೆಯಲ್ಲಿ, ಕ್ಯಾಶ್ ಎಲ್ಲ. ಇವತ್ತು ನನ್ನ ಫೋಟೋ ಅವ್ರ ಮನೇಲಿ ಇಟ್ಕೊಂಡವ್ರು, ಹೋಗಿ ನೋಡಿ, ಹೋಗಿ ಚೆಕ್ ಮಾಡಿ. ಅದು ಕನಕಪುರ ಶ್ರೀನಿವಾಸ್ ಅಂದರೆ ಫಸ್ಟ್ ಬಂಡೆ ಕನಕಪುರ ಶ್ರೀನಿವಾಸ್. 2ನೇ ಬಂಡೆ ಇವಾಗ ಬಂದವರಲ್ಲ, ನಾನು ಕೊಟ್ಟಿರೋದು 2ನೇ ಬಂಡೆ ಅವರು. ಧೈರ್ಯವಾಗಿ ಹೇಳ್ತೀನಿ, ನಾನು ಯಾವನು ನನ್ನ ಮಗನಿಗೆ ಎದುರಲ್ಲ. ಅವ್ರ ಬಾಬಾ ಬಂದ ಸಿನಿಮಾ ಈಗ ಒಂದೇ ಪಿಕ್ಚರು ಔಟು. ನಿಮಗೆಲ್ಲ ಗೊತ್ತಿರಬೇಕು, ಕಾಂತರಾಜ್ ಅಂತ. ಬರೀರಿ ಹಿಂಗೇನೆ ಮೆರವಣಿಗೆ ಅಂತ ಪಿಕ್ಚರ್ ಮಾಡ್ದ, ಊರೆಲ್ಲ ಸಾಲ. ಇನ್ನೂ ಕೊಟ್ಟಿಲ್ಲ, ನಾನು ಕೇಳ್ತಾರೆ ಎಲ್ರಿ ನಿಮ್ಮ ಫ್ರೆಂಡು ಅಂತ. ಹಾಂ 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 ಒಂದೇ ಪಿಕ್ಚರ್ ಮಾಡೋದು. ಪ್ರಜ್ವಲ್ ಹೀರೋ ರೀ, ಮಹೇಶ್ ಡೈರೆಕ್ಟ್ರು. ಮೆರವಣಿಗೆ ಊರೆಲ್ಲ ಸಾಲ ಮಾಡ್ಕೊಂಡು, ಬೆಂಗಳೂರಲ್ಲಿ ಸಾಲ ಮಾಡಿಕೊಂಡು ಲೆಕ್ಕಬಿಟ್ಟ ಕನಕಪುರಕ್ಕೆ, ಇನ್ನೂ ಬಂದಿಲ್ಲ. ನಾವು ಅಂಥವ್ರಲ್ಲ, ನಾನು ನೆಗೆದೂ ಇಲ್ಲ, ಆರೋದು ಇಲ್ಲ, ಬೀಳೋದು ಇಲ್ಲ.